ನೋಡಿ, ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪಿಣರಾಯಿ ವಿಜಯನ್ ಟ್ವೀಟ್ ವಾರ್ ಜೋರಾಗ್ತಾ ಇದೆ. ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ. ಸಿದ್ದರಾಮಯ್ಯ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳ ಒಂದು ಸ್ವಾತಂತ್ರ್ಯವಿದೆ ಹೀಗಂತ ಎಕ್ಸ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಒಂದು ಕಾಸರಗೋಡು ಸಾಕಷ್ಟು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು. ಗಡಿ ಭಾಗದಲ್ಲಿ ಕನ್ನಡ ಬಳಕೆಗೆ ಇಷ್ಟೊಂದು ವ್ಯಾಪಕವಾದಂತಹ ಹೇರಿಕೆಯನ್ನು ಆಗ್ತಾ ಇದೆ, ಅಷ್ಟೊಂದು ಏರಿಕೆ ಯಾಕಾಗ್ತಾ ಇದೆ? ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಆಗ್ತಾ ಇದೆಯಾ? ನೋಡಿ, ಮಲಯಾಳಂ ಹೇರಿಕೆಗೆ ಪಿಣರಾಯಿ ವಿಜಯನ್ ಒತ್ತು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪಿಣರಾಯಿ ವಿಜಯನ್ ಮತ್ತು ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ವಾರ್ ನಡೀತಾ ಇದೆ. ಏನು ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಈ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಅವರು ಕೌಂಟರ್ನ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ. ನೋಡಿ, ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಆಗೋದು ವಿದ್ಯಾರ್ಥಿಗಳ ಸ್ವಾತಂತ್ರ್ಯ ಹೀಗಂತ ಎಕ್ಸ್ನಲ್ಲಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಮಾಡಿದ್ದಾರೆ. ಒಂದು ಕಡೆಗೆ ಕನ್ನಡ ಮತ್ತು ಮಲಯಾಳಂ ಭಾಷೆಯ ಹೋರಾಟ ಆ ಭಾಗದಲ್ಲಿ ಸಾಕಷ್ಟು ಮಿತಿಮೀರಿ ಹೋಗ್ತಾ ಇದೆ. ಇಂಥದ್ರಲ್ಲಿ ಈ ಪೋಸ್ಟ್ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಇನ್ನು ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್, ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೀಗ ವಿವಾದ ಹುಟ್ಟುಹಾಕ್ತಾ ಇದೆ. ಕೇರಳ ಸರ್ಕಾರದ ನಡೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕೇರಳ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನು, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ, ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ, ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ, ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ, ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ನೋಡಿ, ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪಿಣರಾಯಿ ವಿಜಯನ್ ಟ್ವೀಟ್ ವಾರ್ ಜೋರಾಗ್ತಾ ಇದೆ. ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ. ಸಿದ್ದರಾಮಯ್ಯ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳ ಒಂದು ಸ್ವಾತಂತ್ರ್ಯವಿದೆ ಹೀಗಂತ ಎಕ್ಸ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಒಂದು ಕಾಸರಗೋಡು ಸಾಕಷ್ಟು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು. ಗಡಿ ಭಾಗದಲ್ಲಿ ಕನ್ನಡ ಬಳಕೆಗೆ ಇಷ್ಟೊಂದು ವ್ಯಾಪಕವಾದಂತಹ ಹೇರಿಕೆಯನ್ನು ಆಗ್ತಾ ಇದೆ, ಅಷ್ಟೊಂದು ಏರಿಕೆ ಯಾಕಾಗ್ತಾ ಇದೆ? ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಆಗ್ತಾ ಇದೆಯಾ? ನೋಡಿ, ಮಲಯಾಳಂ ಹೇರಿಕೆಗೆ ಪಿಣರಾಯಿ ವಿಜಯನ್ ಒತ್ತು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪಿಣರಾಯಿ ವಿಜಯನ್ ಮತ್ತು ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ವಾರ್ ನಡೀತಾ ಇದೆ. ಏನು, ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಈ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಅವರು ಕೌಂಟರ್ನ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ. ನೋಡಿ, ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಆಗೋದು ವಿದ್ಯಾರ್ಥಿಗಳ ಸ್ವಾತಂತ್ರ್ಯ ಹೀಗಂತ ಎಕ್ಸ್ನಲ್ಲಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಮಾಡಿದ್ದಾರೆ. ಒಂದು ಕಡೆಗೆ ಕನ್ನಡ ಮತ್ತು ಮಲಯಾಳಂ ಭಾಷೆಯ ಹೋರಾಟ ಆ ಭಾಗದಲ್ಲಿ ಸಾಕಷ್ಟು ಮಿತಿಮೀರಿ ಹೋಗ್ತಾ ಇದೆ. ಇಂಥದ್ರಲ್ಲಿ ಈ ಪೋಸ್ಟ್ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಇನ್ನು ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್, ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೀಗ ವಿವಾದ ಹುಟ್ಟುಹಾಕ್ತಾ ಇದೆ. ಕೇರಳ ಸರ್ಕಾರದ ನಡೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕೇರಳ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನು, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ, ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ, ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ, ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ,
ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ನೋಡಿ, ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪಿಣರಾಯಿ ವಿಜಯನ್ ಟ್ವೀಟ್ ವಾರ್ ಜೋರಾಗ್ತಾ ಇದೆ. ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ. ಸಿದ್ದರಾಮಯ್ಯ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳ ಒಂದು ಸ್ವಾತಂತ್ರ್ಯವಿದೆ ಹೀಗಂತ ಎಕ್ಸ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಒಂದು ಕಾಸರಗೋಡು ಸಾಕಷ್ಟು ವಿವಾದಕ್ಕೆ ಕಾರಣ ಕೂಡ ಆಗಿತ್ತು. ಗಡಿ ಭಾಗದಲ್ಲಿ ಕನ್ನಡ ಬಳಕೆಗೆ ಇಷ್ಟೊಂದು ವ್ಯಾಪಕವಾದಂತಹ ಹೇರಿಕೆಯನ್ನು ಆಗ್ತಾ ಇದೆ, ಅಷ್ಟೊಂದು ಏರಿಕೆ ಯಾಕಾಗ್ತಾ ಇದೆ? ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಆಗ್ತಾ ಇದೆಯಾ? ನೋಡಿ, ಮಲಯಾಳಂ ಹೇರಿಕೆಗೆ ಪಿಣರಾಯಿ ವಿಜಯನ್ ಒತ್ತು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪಿಣರಾಯಿ ವಿಜಯನ್ ಮತ್ತು ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ವಾರ್ ನಡೀತಾ ಇದೆ. ಏನು ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಈ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಅವರು ಕೌಂಟರ್ನ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ. ನೋಡಿ, ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆ ಆಯ್ಕೆ ಮಾಡಿಕೊಳ್ಳಬಹುದು. ಭಾಷೆ ಆಯ್ಕೆ ಹಾಗೂ ಅದು ವಿದ್ಯಾರ್ಥಿಗಳ ಸ್ವಾತಂತ್ರ್ಯ ಹೀಗಂತ ಎಕ್ಸ್ನಲ್ಲಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಮಾಡಿದ್ದಾರೆ. ಒಂದು ಕಡೆಗೆ ಕನ್ನಡ ಮತ್ತು ಮಲಯಾಳಂ ಭಾಷೆಯ ಹೋರಾಟ ಆ ಭಾಗದಲ್ಲಿ ಸಾಕಷ್ಟು ಮಿತಿಮೀರಿ ಹೋಗ್ತಾ ಇದೆ. ಇಂಥದ್ರಲ್ಲಿ ಈ ಪೋಸ್ಟ್ ಬೇಕಿತ್ತ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಇನ್ನು ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್, ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೀಗ ವಿವಾದ ಹುಟ್ಟುಹಾಕ್ತಾ ಇದೆ. ಕೇರಳ ಸರ್ಕಾರದ ನಡೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕೇರಳ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನು, ದೆಹಲಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ ಅಂತಕ್ಕಂಥ ಬರೆದಿದ್ದೀನಿ ನಾನು. ಮಾಹಿತಿ ಕೊಟ್ಟಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ ನಾನು. ಹೋರಾಟ ಪ್ರಾರಂಭ ಮಾಡ್ತೀವಿ. ನೋಡಿ, ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪಿಣರಾಯಿ ವಿಜಯನ್ ಟ್ವೀಟ್ ವಾರ್ ಜೋರಾಗ್ತಾ ಇದೆ. ಮಲಯಾಳಂನಲ್ಲೇ ಪರೀಕ್ಷೆ ಬರೆಯಬೇಕೆಂಬ ಕಡ್ಡಾಯವಿಲ್ಲ. ಸಿದ್ದರಾಮಯ್ಯ ಪೋಸ್ಟ್ಗೆ ಪಿಣರಾಯಿ ವಿಜಯನ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಲಭ್ಯವಿರುವಂತಹ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು.